ಕೆಲಸ ಮಾಡಿದ್ದೀವಿ. ಕಳೆದ 3 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕೆಲವು ಘಟನೆಗಳನ್ನ ನೋಡಿದ್ದೀನಿ. ಅದ್ರ ಬಗ್ಗೆ ನಾನೇನು ಇವತ್ತು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಏಕೆಂದರೆ 25 ವರ್ಷದ ರಾಜಕೀಯ ಜೀವನದಲ್ಲಿ ಏರುಪೇರು ಎಲ್ಲ ನೋಡ್ಕೊಂಡಿದ್ದೀನಿ ನಾನು. 1989ರಲ್ಲಿ ದೇವೇಗೌಡರು ಸೋತರು. ನಮ್ಮ ಪಕ್ಷ 7 ಜನ ಸೋತರು. ಲೋಕಸಭೆ ಮತ್ತು MLA 7 ಜನ MLAಗಳು ಸೋತು, ನಮ್ಮ ಪಕ್ಷನೂ ಸೋತು. ಅವತ್ತು ದೇವೇಗೌಡರು ರಾಜಕೀಯ ಮುಗಿದೇ ಹೋಯಿತು ಅನ್ನೋರು ಎಲ್ಲ ಕೆಲವರು. ದೇವೇಗೌಡರದ್ದು ರಾಜಕೀಯ ಮುಗಿದೇ ಹೋಯಿತು. ಅದಾದಮೇಲೆ ದೇವೇಗೌಡರು ಒಂದೇ ವರ್ಷದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತು. ಅವತ್ತು ದೇವೇಗೌಡರು ಲೋಕಸಭೆಗೆ ಆಯ್ಕೆಯಾಗಿ 90ನೇ ಇಸ್ವಿ ಲೋಕಸಭೆಗೆ ಆಯ್ಕೆಯಾಗಿ 94ರಲ್ಲಿ ದೇವೇಗೌಡರು ಮತ್ತೆ ಈ ರಾಜ್ಯದಲ್ಲಿ 4ನೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು 18 ತಿಂಗಳಲ್ಲಿ ಪ್ರಧಾನಮಂತ್ರಿಯಾಗಿ 112 ಸೀಟನ್ನು ಗೆದ್ದು ಅವರು ಮುಖ್ಯಮಂತ್ರಿ ಆದರು. ಮತ್ತು 17 ಜನ ಗೆದ್ದು ಲೋಕಸಭಾ ಸದಸ್ಯ ಹೊತ್ತು ದೇವೇಗೌಡರು ಪ್ರಧಾನಮಂತ್ರಿನೂ ಆಗಿದ್ದಾರೆ ರಾಜ್ಯದಲ್ಲಿ. ಇವೆಲ್ಲ ಸೋಲು ಗೆಲುವು ಎಲ್ಲ ನೋಡಿರೋರು ನಾವು. ಮತ್ತೆ 89ರ ಕತೆ. ಮತ್ತೆ 99ರಲ್ಲಿ 10 ವರ್ಷಕ್ಕೊಂದ್ಸರಿ ರಿಪೀಟ್ ಆಗ್ತಾ ಇದೆ. 99ರಲ್ಲಿ ನಾನು ಸೋತೆ, ಈ ಕಡೆ ದೇವೇಗೌಡರು ಸೋತರು. ದೇವೇಗೌಡರು ಸೋತಂಗಿಲ್ಲ, ಗೊತ್ತಿಲ್ಲ, ನಾನು ಸೋತಿದ್ದೆ ಅವತ್ತು. 94ರಲ್ಲಿ ದೇವೇಗೌಡರು ಗೆದ್ದರು, ಇದಾಯಿತು. ಮತ್ತೆ ಇದು ಅದಾದಮೇಲೆ 2004ರಲ್ಲಿ 4ರಿಂದ ಸತತವಾಗಿ ಇವತ್ತು ನನ್ನ ಈ ಜಿಲ್ಲೆ ಜನ, ಹೊಳೆನರಸೀಪುರ ತಾಲೂಕಿನ ಜನ, ನಮ್ಮೆಲ್ಲ ಪತ್ರಿಕಾ ಸಾರ್ವಜನಿಕರು ದೇವರ ಅನುಗ್ರಹ, ದೇವೇಗೌಡರ ಅನುಗ್ರಹದಿಂದ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮಾಡೋವಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನನ್ನ ಕೈಲಿ ಏನಾಗಬೇಕೋ, ಮಂತ್ರಿಯಾಗಿ ಅಥವಾ ಶಾಸಕನಾಗಿ ನನ್ನ ಕೈಲಿ ಏನಾಗಬೇಕೋ ಎಲ್ಲ ಕೆಲಸ ನನ್ನ ಕೈಲಿ ಮಾಡಿದ್ದೀನಿ. ಈಗ ಇವತ್ತಿನ ಸನ್ನಿವೇಶದಲ್ಲಿ ಕಳೆದ 3 ತಿಂಗಳಿಂದ ಘಟನೆ ನೋಡಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅದೆಲ್ಲ ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಲೋಕಸಭೆ ಎಲೆಕ್ಷನ್ ಆದಮೇಲೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಈ ಜಿಲ್ಲೆ ಒಳಗೆ. ಇವತ್ತು ಒಂದು ಕಡೆ ವರ್ಗಾವಣೆದು ದಂಧೆ ನಡೀತಾ ಇದೆ. ಗೊತ್ತಾಯ್ತಾ? ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಒಂದೊಂದು ಕಡೆ 3 ಜನ ಹಾಕೋದು, ಒಂದೊಂದು ಪೋಸ್ಟಿಗೆ 3 ಜನ ಹಾಕ್ತವೆ ಇಲ್ಲೇ. ಆಮೇಲೆ 6 ತಿಂಗಳು 8 ತಿಂಗಳಿಗೆ ವರ್ಗಾವಣೆ ನಡೀತಾ ಇದ್ದೀನಿ, 1 ವರ್ಷಕ್ಕೆ ಮಾಡ್ಕೊಳ್ಳಿದ್ದು. ನಾನು ಅದೆಲ್ಲ ಅದ್ರ ಬಗ್ಗೆ ನಾನು ತಲೆಗೆಡಿಸ್ಕೊಳ್ಳೋಕೆ ಹೋಗಲ್ಲ. ಸರ್ಕಾರಕ್ಕೆ ಅಧಿಕಾರ ಐತೆ, ವರ್ಗಾವಣೆ ಮಾಡೋದು ಯಾರಿಗೆ ಬೇಕೋ ಹಾಕೊಳ್ಳಿ, ನಾವು ಅದ್ರ ಬಗ್ಗೆ ಏನಿಲ್ಲ. ಕೆಲವು ಈ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ಕೆಲವು ನಾವು ದೇವೇಗೌಡರು, ನಾನು, ಕುಮಾರಸ್ವಾಮಿಯವರು, ನಮ್ಮ ಶಾಸಕರೆಲ್ಲ ಸೇರಿ ಇವತ್ತು ಲಿಂಗೇಶ್ ಇರ್ಬೋದು, ಪ್ರಕಾಶ್ ಅಣ್ಣಿಲ್ಲ, ನಮ್ಮ ಕೆಲವು ಶಾಸಕರು ಇವತ್ತು ನಮ್ಮ ಇದು ಅವರು ಎಲ್ಲ ಸೇರಿ ಮುಂದಿನ ಬೆಳವಣಿಗೆ, ನಮ್ಮ ಮುಂದಿನ ಒಂದು 25 ವರ್ಷಕ್ಕಾಗುವಂಥ ಬೆಳವಣಿಗೆ ದೃಷ್ಟಿಯಿಂದ ನಾವೆಲ್ಲ ಕೆಲವು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವರೆಲ್ಲ ಈಗ ಏನೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಮತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಹೆಂಗೆ ಕೆಲಸ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಕಂದಾಯ ಇಲಾಖೆಯಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯಿತಿ ಹೆಂಗೆ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೀನಿ. ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ. ಅವ್ರೇನು ಅಂದರೆ ದೇವೇಗೌಡರು ರೇವಣ್ಣನ ಮುಗಿದೇ ಹೋಯ್ತು ರಾಜಕೀಯ ಅನ್ನೋದು ಕೆಲವು ಅಧಿಕಾರಿಗಳು ಒಳಗಡೆ ಮಾತಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡಿದ್ದೀನಿ. ಅದಕ್ಕೆಲ್ಲ ಹೆದರಿಕೊಂಡು ಹೋಗ್ತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರಿ ಈ ಅಧಿಕಾರಿಗಳಿಗೆ? ನಾನೇನು ಅಧಿಕಾರಿಗಳಿಂದ ಏನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಇಲ್ಲಿವರೆಗೂ.
ವಿರೋಧ ಪಕ್ಷದಲ್ಲಿ ಹೋಗಿ ಮಾಡಿದ್ದೀನಿ, ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಎದುರಿಸಿದ್ದೀನಿ. ಆ ಶಕ್ತಿ ಇದೆ ನನಗೆ, ಗೊತ್ತಾಯ್ತೇನ್ರಿ? ಅದಿರೋದ್ರಿಂದನೇ ದೈವಶಕ್ತಿ ಜನಬಲದಿಂದನೇ ಇನ್ನೂ ಉಳ್ಕೊಂಡಿದ್ದೀನಿ ರಾಜಕೀಯವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.